ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಪೆಂಗ್ವಿನ್ ವೈರಲ್ ವಿಡಿಯೋ ಎಲ್ಲರೂ ನೋಡ್ತಾ ಇದ್ದಾರೆ ಅಲ್ವಾ. ಒಂದು ಪೆಂಗ್ವಿನ್ ತನ್ನ ಕ್ರೌಡ್ನ ಬಿಟ್ಟು ನಡೆಯೋ ಆ ವಿಡಿಯೋ ಎಲ್ಲರೂ ಇದಕ್ಕೆ ಮೋಟಿವೇಶನ್ಸ್ ಕೋಟ್ಸ್ ಹಾಕ್ತಾ ಇದ್ದಾರೆ, ಲೈಕ್ ಡೋಂಟ್ ಫಾಲೋ ದಿ ಕ್ರೌಡ್, ಬಿ ಡಿಫ್ರೆಂಟ್, ವಾಕ್ ಅಲೋನ್ ಅಂತ. ಆದರೆ ನಿಮಗೆ ಅದರ ರಿಯಲ್ ಸ್ಟೋರಿ ಗೊತ್ತಾ? 2007ರಲ್ಲಿ ವರ್ನರ್ ಹಜೋಗ್ ಅನ್ನೋ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ ಅಂಟಾರ್ಟಿಕಾನಲ್ಲಿ ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದಿ ವರ್ಲ್ಡ್ ಶೂಟ್ ಮಾಡ್ತಾ ಇದ್ದಾಗ ಈ ಇನ್ಸಿಡೆಂಟ್ ಕ್ಯಾಪ್ಚರ್ ಆಯಿತು. ಅಲ್ಲಿ ಸಾವಿರಾರು ಪೆಂಗ್ವಿನ್ಗಳು ಓಷನ್ ಕಡೆ ಹೋಗ್ತಾ ಇದ್ದಾಗ ಒಂದು ಪೆಂಗ್ವಿನ್ ಮಾತ್ರ ಅವುಗಳಿಂದ ದೂರ ಆಗಿ ಪರ್ವತಗಳ ಕಡೆಗೆ ನಡೆಯಲು ಶುರು ಮಾಡಿತು. ಅಲ್ಲಿ ಊಟ ಇಲ್ಲ, ನೀರಿಲ್ಲ ಹಾಗೂ ಬದುಕುಳಿಯುವಂತಹ ಚಾನ್ಸ್ ಇಲ್ಲವೇ ಇರಲಿಲ್ಲ. ಪೆಂಗ್ವಿನ್ ಎಕ್ಸ್ಪರ್ಟ್ ಡಾಕ್ಟರ್ ಡೇವಿಡ್ ಎಲೆನ್ ಕನ್ಫರ್ಮ್ ಮಾಡ್ತಾರೆ, ಅದು ಸುಮಾರು 70 ಕಿಲೋಮೀಟರ್ಸ್ ಹಿಮದ ಕಡೆ ಖಾಲಿ ಇರುವಂಥ ಪ್ರದೇಶ ಕಡೆಗೆ ಸಾಗ್ತಾ ಇತ್ತು ಅಂತ. ಹಿಂದಕ್ಕೆ ಕರ್ಕೊಂಡು ಬಂದರೂ ಅದು ಮತ್ತೆ ಅದೇ ದಿಕ್ಕಿನಲ್ಲಿ ನಡೀತಾ ಹೋಯಿತು ಅಂತ. ಆ ಸಮಯದಲ್ಲಿ ಅದೇ ದಾರಿಯಲ್ಲಿ ಮುಂದುವರಿತಾ ಆ ಪೆಂಗ್ವಿನ್ ಉಳಿಲಿಲ್ಲ ಅಂತ. ಇದೇ ಆ ಪೆಂಗ್ವಿನ್ನ ಸ್ಟೋರಿ ಆಗಿತ್ತು.